ಆ ವ್ಯಕ್ತಿ ಪಾಪ ವಿಶೇಷ ಚೇತನ. ಹೊಟ್ಟೆಪಾಡಿಗಾಗಿ ಪೆಟ್ಟಿಗೆ ಅಂಗಡಿ ಇಟ್ಕೊಂಡು ಜೀವನ ಸಾಗಿಸ್ತಾ ಇದ್ರು. ಆದರೆ ಈಗ ಆ ಹೊಟ್ಟೆಪಾಡಿಗೆ ಕಲ್ಲು ಬಿದ್ದಿದೆ. ಕೋರ್ಟ್ನಿಂದ ನ್ಯಾಯ ಸಿಕ್ಕರೂ ಕೂಡ ಆ ವ್ಯಕ್ತಿಯ ಪರದಾಟ ಮಾತ್ರ ತಪ್ಪಿಲ್ಲ. ಹೊಟ್ಟೆ ಬಟ್ಟೆಗೆ ಇದ್ದಿದ್ದೇ ಇದೊಂದೇ ಪೆಟ್ಟಿಗೆ ಅಂಗಡಿ. ಅದು ನೆಲಸಮವಾಗಿದ್ದು ವಿಶೇಷ ಚೇತನರೊಬ್ಬರ ಬದುಕು ಬೀದಿಗೆ ಬಿದ್ದಿದೆ. ಜೀವನ ಸಾಗಿಸೋಕೆ ಪರದಾಡುವಂತಾಗಿದೆ. ಬಿಬಿಎಂಪಿಯಿಂದ ಪೆಟ್ಟಿಗೆ ಅಂಗಡಿ ನೆಲಸಮ. ಅಂಗಡಿಗಾಗಿ ವಿಶೇಷ ಚೇತನನ ಹೋರಾಟ. ಇದು ನೋಡಿ ಲೈಸೆನ್ಸ್, ಇದು ಹೈಕೋರ್ಟ್ ಆದೇಶ, ಇದು ನನ್ನ ಜಾಗ. ಇದೇ ಜಾಗದಲ್ಲಿ 10 ವರ್ಷ ಪೆಟ್ಟಿಗೆ ಅಂಗಡಿ ಇಟ್ಟಿದ್ದೆ. ಹೀಗಂತ ಎಲ್ಲ ದಾಖಲೆ ತೋರಿಸ್ತಿರೋ ಇವರೇ ನಿತ್ಯಾನಂದ. ಆಸ್ಟಿನ್ ಟೌನ್ನ ನಿವಾಸಿಯಾಗಿರುವ ಇವರು ವಿಶೇಷ ಚೇತನ. ತಮ್ಮ ಜೀವನಕ್ಕಾಗಿ ಬ್ಯಾಟರಿ ಅಂಗಡಿಯನ್ನ ಇಟ್ಟುಕೊಂಡಿದ್ರು. ಆದ್ರೆ ಅಂಗಡಿ ಪಾದಚಾರಿ ಮಾರ್ಗದಲ್ಲಿದೆ ಎಂದು ಆರೋಪಿಸಿ ಬಿಬಿಎಂಪಿ ಅಂಗಡಿಯನ್ನ ನೆಲಸಮಗೊಳಿಸಿದೆ. ಏನು ಮಾಡ್ತಾರೆ, ಸುಮ್ಮನೆ ಬಂದುಬಿಟ್ಟು ಈ ಜಾಗನಲ್ಲಿ ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡಿಬಿಟ್ಟು ಡೆಮಾಲಿಷನ್ ಮಾಡಿಬಿಟ್ರು, ಬಂದು ಹೊಡೆದಾಗ್ಬಿಟ್ರು. ಇವಾಗ ನಾನು ಕೋರ್ಟಿಗೆ ಹೋಗಿದ್ದೆ, ಕೋರ್ಟಿಂದ ನನಗೆ ನ್ಯಾಯ ಸಿಕ್ಕಿದೆ. ಇವಾಗ ಏನು ಹೇಳಿದ್ದಾರೆ ಕೋರ್ಟಿಂದ, ನೀನು ಅಲ್ಲಿ ಎಷ್ಟು ಮೆಜರ್ಮೆಂಟ್ ನಾವು ಕೊಟ್ಟಿದ್ದೀವಿ ಅಷ್ಟು ಮೆಜರ್ಮೆಂಟ್ ತಗೊಳ್ಳಿ. ಹೈಕೋರ್ಟ್ನಲ್ಲಿ ಕೇಸ್ ಗೆದ್ದ ನಿತ್ಯಾನಂದ. ಬಿಬಿಎಂಪಿ ಅಧಿಕಾರಿಗಳಿಗೆ ಬಿಗ್ ಶಾಕ್. ತಮಗಾದ ಅನ್ಯಾಯವನ್ನ ಪ್ರಶ್ನಿಸಿ ನಿತ್ಯಾನಂದ ಕಾನೂನು ಹೋರಾಟ ಮಾಡಿದ್ರು. ಇದೀಗ ಹೈಕೋರ್ಟ್ ತೀರ್ಪು ಬಂದಿತ್ತು. ಅಂಗಡಿ ಇದ್ದ ಜಾಗ ನಿತ್ಯಾನಂದರಿಗೆ ಸೇರಿತ್ತು. ಧ್ವಂಸ ಮಾಡಿದ್ದಕ್ಕೆ ಎಂದು ಹೈಕೋರ್ಟ್ ಪ್ರಶ್ನೆ ಮಾಡಿದೆ. ಇಷ್ಟಾದರೂ ಸಮಸ್ಯೆ ನಿಂತಿಲ್ಲ. ಕಾರಣ ಅದೇ ಜಾಗದಲ್ಲಿ ಮತ್ತೆ ನೆರೆಮನೆಯವರು ಕಾರ್ ಪಾರ್ಕಿಂಗ್ ಮಾಡ್ತಿದ್ದಾರೆ. ಕಾರೆಲ್ಲ ಟೋ ಮಾಡಿಬಿಟ್ಟು ಎಟ್ಬಿಟ್ಟು ಕೆಲಸ ಮಾಡೋಕ್ಕೂ ನನ್ನನ್ನು ಬಿಡ್ತಾ ಇಲ್ಲ. ಮುನಿರಾಜು, ಮಂಜುಲಾರ್, ಚಾರ್ಲ್ಸ್ ಇವರು ಇಲ್ಲಿ ಬಂದರೆ ಜಗಳಕ್ಕೆ ಬರ್ತಾರೆ. ನಮ್ಮನ್ನ ಯಾರು ಬಂದ್ರೂ ನನಗೆ ಸಗಾಯ ಹ್ಯಾಂಡಿಕ್ಯಾಪ್ ಬರೋರಿದ್ರೆ ನಂದು ಯಾವ್ದು ಸುಳ್ಳು ಹೇಳ್ಕೊಂಡು ಈ ಮನೆ ಇದೆ ಆ ಮನೆ ಇದೆ ಅಂತ ಹೇಳ್ಬಿಟ್ಟು ನನಗೆ ಎದುರಿಕೆ ತೋರಿಸ್ತಾ ಇದ್ದಾರೆ. ಹೈಕೋರ್ಟ್ ಆದೇಶವಿದ್ದರೂ ನೆರೆಯ ಮನೆಯವರು ಜಾಗ ಬಿಟ್ಟು ಕೊಡ್ತಿಲ್ಲ. ಇದು ಬಿಬಿಎಂಪಿ ಜಾಗ. ಬಿಬಿಎಂಪಿ ಅವರು ಬಂದು ಸ್ಕೆಚ್ ಹಾಕಿ ಕೊಡಲಿ, ಬಿಟ್ಟು ಕೊಡ್ತೇವೆ ಎನ್ನುತ್ತಿದ್ದಾರೆ. ಏನು ಹೇಳ್ತಾರೆ, ಅದು ಬಿಬಿಎಂಪಿ ಬಂದು ಮಾರ್ಕ್ ಮಾಡಿಬಿಟ್ಟು ಹೋಗ್ಲಿ ಕೇಳ್ತಾರೆ. ನಾವು ಗಾಡಿ ತೆಗಿಯೋಕ್ಕೆ ರೆಡಿ ಆಗಿದ್ದೀರಿ, ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಇಲ್ಲ, ಫಸ್ಟು ಅವ್ರ ಡೋರ್ ಎದುರುಗಡೆನೇ ಇತ್ತು. ಕಳೆದ 15 ದಿನಗಳಿಂದ ನಿತ್ಯಾನಂದ ಹೋರಾಟ ಮಾಡ್ತಿದ್ದಾರೆ. ನನ್ನ ಜಾಗ ನನಗೆ ಬೇಕು ಅಂತ ಪರದಾಡ್ತಿದ್ದಾರೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಆ ವ್ಯಕ್ತಿ ಪಾಪ ವಿಶೇಷ ಚೇತನ. ಹೊಟ್ಟೆಪಾಡಿಗಾಗಿ ಪೆಟ್ಟಿಗೆ ಅಂಗಡಿ ಇಟ್ಕೊಂಡು ಜೀವನ ಸಾಗಿಸ್ತಾ ಇದ್ರು. ಆದರೆ ಈಗ ಆ ಹೊಟ್ಟೆಪಾಡಿಗೆ ಕಲ್ಲು ಬಿದ್ದಿದೆ. ಕೋರ್ಟ್ನಿಂದ ನ್ಯಾಯ ಸಿಕ್ಕರೂ ಕೂಡ ಆ ವ್ಯಕ್ತಿಯ ಪರದಾಟ ಮಾತ್ರ ತಪ್ಪಿಲ್ಲ. ಹೊಟ್ಟೆ ಬಟ್ಟೆಗೆ ಇದ್ದಿದ್ದೇ ಇದೊಂದೇ ಪೆಟ್ಟಿಗೆ ಅಂಗಡಿ. ಅದು ನೆಲಸಮವಾಗಿದ್ದು ವಿಶೇಷ ಚೇತನರೊಬ್ಬರ ಬದುಕು ಬೀದಿಗೆ ಬಿದ್ದಿದೆ. ಜೀವನ ಸಾಗಿಸೋಕೆ ಪರದಾಡುವಂತಾಗಿದೆ. ಬಿಬಿಎಂಪಿಯಿಂದ ಪೆಟ್ಟಿಗೆ ಅಂಗಡಿ ನೆಲಸಮ. ಅಂಗಡಿಗಾಗಿ ವಿಶೇಷ ಚೇತನನ ಹೋರಾಟ. ಇದು ನೋಡಿ ಲೈಸೆನ್ಸ್, ಇದು ಹೈಕೋರ್ಟ್ ಆದೇಶ, ಇದು ನನ್ನ ಜಾಗ. ಇದೇ ಜಾಗದಲ್ಲಿ 10 ವರ್ಷ ಪೆಟ್ಟಿಗೆ ಅಂಗಡಿ ಇಟ್ಟಿದ್ದೆ. ಹೀಗಂತ ಎಲ್ಲ ದಾಖಲೆ ತೋರಿಸ್ತಿರೋ ಇವರೇ ನಿತ್ಯಾನಂದ. ಆಸ್ಟಿನ್ ಟೌನ್ನ ನಿವಾಸಿಯಾಗಿರುವ ಇವರು ವಿಶೇಷ ಚೇತನ. ತಮ್ಮ ಜೀವನಕ್ಕಾಗಿ ಬ್ಯಾಟರಿ ಅಂಗಡಿಯನ್ನ ಇಟ್ಟುಕೊಂಡಿದ್ರು. ಆದ್ರೆ ಅಂಗಡಿ ಪಾದಚಾರಿ ಮಾರ್ಗದಲ್ಲಿದೆ ಎಂದು ಆರೋಪಿಸಿ ಬಿಬಿಎಂಪಿ ಅಂಗಡಿಯನ್ನ ನೆಲಸಮಗೊಳಿಸಿದೆ. ಏನು ಮಾಡ್ತಾರೆ, ಸುಮ್ಮನೆ ಬಂದುಬಿಟ್ಟು ಈ ಜಾಗನಲ್ಲಿ ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡಿಬಿಟ್ಟು ಡೆಮಾಲಿಷನ್ ಮಾಡಿಬಿಟ್ರು, ಬಂದು ಹೊಡೆದಾಗ್ಬಿಟ್ರು. ಇವಾಗ ನಾನು ಕೋರ್ಟಿಗೆ ಹೋಗಿದ್ದೆ, ಕೋರ್ಟಿಂದ ನನಗೆ ನ್ಯಾಯ ಸಿಕ್ಕಿದೆ. ಇವಾಗ ಏನು ಹೇಳಿದ್ದಾರೆ ಕೋರ್ಟಿಂದ, ನೀನು ಅಲ್ಲಿ ಎಷ್ಟು ಮೆಜರ್ಮೆಂಟ್ ನಾವು ಕೊಟ್ಟಿದ್ದೀವಿ ಅಷ್ಟು ಮೆಜರ್ಮೆಂಟ್ ತಗೊಳ್ಳಿ. ಹೈಕೋರ್ಟ್ನಲ್ಲಿ ಕೇಸ್ ಗೆದ್ದ ನಿತ್ಯಾನಂದ. ಬಿಬಿಎಂಪಿ ಅಧಿಕಾರಿಗಳಿಗೆ ಬಿಗ್ ಶಾಕ್. ತಮಗಾದ ಅನ್ಯಾಯವನ್ನ ಪ್ರಶ್ನಿಸಿ ನಿತ್ಯಾನಂದ ಕಾನೂನು ಹೋರಾಟ ಮಾಡಿದ್ರು. ಇದೀಗ ಹೈಕೋರ್ಟ್ ತೀರ್ಪು ಬಂದಿತ್ತು. ಅಂಗಡಿ ಇದ್ದ ಜಾಗ ನಿತ್ಯಾನಂದರಿಗೆ ಸೇರಿತ್ತು. ಧ್ವಂಸ ಮಾಡಿದ್ದಕ್ಕೆ ಎಂದು ಹೈಕೋರ್ಟ್ ಪ್ರಶ್ನೆ ಮಾಡಿದೆ. ಇಷ್ಟಾದರೂ ಸಮಸ್ಯೆ ನಿಂತಿಲ್ಲ. ಕಾರಣ ಅದೇ ಜಾಗದಲ್ಲಿ ಮತ್ತೆ ನೆರೆಮನೆಯವರು ಕಾರ್ ಪಾರ್ಕಿಂಗ್ ಮಾಡ್ತಿದ್ದಾರೆ. ಕಾರೆಲ್ಲ ಟೋ ಮಾಡಿಬಿಟ್ಟು ಎಟ್ಬಿಟ್ಟು ಕೆಲಸ ಮಾಡೋಕ್ಕೂ ನನ್ನನ್ನು ಬಿಡ್ತಾ ಇಲ್ಲ. ಮುನಿರಾಜು, ಮಂಜುಲಾರ್, ಚಾರ್ಲ್ಸ್ ಇವರು ಇಲ್ಲಿ ಬಂದರೆ ಜಗಳಕ್ಕೆ ಬರ್ತಾರೆ. ನಮ್ಮನ್ನ ಯಾರು ಬಂದ್ರೂ ನನಗೆ ಸಗಾಯ ಹ್ಯಾಂಡಿಕ್ಯಾಪ್ ಬರೋರಿದ್ರೆ ನಂದು ಯಾವ್ದು ಸುಳ್ಳು ಹೇಳ್ಕೊಂಡು ಈ ಮನೆ ಇದೆ ಆ ಮನೆ ಇದೆ ಅಂತ ಹೇಳ್ಬಿಟ್ಟು ನನಗೆ ಎದುರಿಕೆ ತೋರಿಸ್ತಾ ಇದ್ದಾರೆ. ಹೈಕೋರ್ಟ್ ಆದೇಶವಿದ್ದರೂ ನೆರೆಯ ಮನೆಯವರು ಜಾಗ ಬಿಟ್ಟು ಕೊಡ್ತಿಲ್ಲ. ಇದು ಬಿಬಿಎಂಪಿ ಜಾಗ. ಬಿಬಿಎಂಪಿ ಅವರು ಬಂದು ಸ್ಕೆಚ್ ಹಾಕಿ ಕೊಡಲಿ, ಬಿಟ್ಟು ಕೊಡ್ತೇವೆ ಎನ್ನುತ್ತಿದ್ದಾರೆ. ಏನು ಹೇಳ್ತಾರೆ, ಅದು ಬಿಬಿಎಂಪಿ ಬಂದು ಮಾರ್ಕ್ ಮಾಡಿಬಿಟ್ಟು ಹೋಗ್ಲಿ ಕೇಳ್ತಾರೆ. ನಾವು ಗಾಡಿ ತೆಗಿಯೋಕ್ಕೆ ರೆಡಿ ಆಗಿದ್ದೀರಿ, ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಇಲ್ಲ, ಫಸ್ಟು ಅವ್ರ ಡೋರ್ ಎದುರುಗಡೆನೇ ಇತ್ತು. ಕಳೆದ 15 ದಿನಗಳಿಂದ ನಿತ್ಯಾನಂದ ಹೋರಾಟ ಮಾಡ್ತಿದ್ದಾರೆ. ನನ್ನ ಜಾಗ ನನಗೆ ಬೇಕು ಅಂತ ಪರದಾಡ್ತಿದ್ದಾರೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಆ ವ್ಯಕ್ತಿ ಪಾಪ ವಿಶೇಷ ಚೇತನ.
ಹೊಟ್ಟೆಪಾಡಿಗಾಗಿ ಪೆಟ್ಟಿಗೆ ಅಂಗಡಿ ಇಟ್ಕೊಂಡು ಜೀವನ ಸಾಗಿಸ್ತಾ ಇದ್ರು. ಆದರೆ ಈಗ ಆ ಹೊಟ್ಟೆಪಾಡಿಗೆ ಕಲ್ಲು ಬಿದ್ದಿದೆ. ಕೋರ್ಟ್ನಿಂದ ನ್ಯಾಯ ಸಿಕ್ಕರೂ ಕೂಡ ಆ ವ್ಯಕ್ತಿಯ ಪರದಾಟ ಮಾತ್ರ ತಪ್ಪಿಲ್ಲ. ಹೊಟ್ಟೆ ಬಟ್ಟೆಗೆ ಇದ್ದಿದ್ದೇ ಇದೊಂದೇ ಪೆಟ್ಟಿಗೆ ಅಂಗಡಿ. ಅದು ನೆಲಸಮವಾಗಿದ್ದು ವಿಶೇಷ ಚೇತನರೊಬ್ಬರ ಬದುಕು ಬೀದಿಗೆ ಬಿದ್ದಿದೆ. ಜೀವನ ಸಾಗಿಸೋಕೆ ಪರದಾಡುವಂತಾಗಿದೆ. ಬಿಬಿಎಂಪಿಯಿಂದ ಪೆಟ್ಟಿಗೆ ಅಂಗಡಿ ನೆಲಸಮ. ಅಂಗಡಿಗಾಗಿ ವಿಶೇಷ ಚೇತನನ ಹೋರಾಟ. ಇದು ನೋಡಿ ಲೈಸೆನ್ಸ್, ಇದು ಹೈಕೋರ್ಟ್ ಆದೇಶ, ಇದು ನನ್ನ ಜಾಗ. ಇದೇ ಜಾಗದಲ್ಲಿ 10 ವರ್ಷ ಪೆಟ್ಟಿಗೆ ಅಂಗಡಿ ಇಟ್ಟಿದ್ದೆ. ಹೀಗಂತ ಎಲ್ಲ ದಾಖಲೆ ತೋರಿಸ್ತಿರೋ ಇವರೇ ನಿತ್ಯಾನಂದ. ಆಸ್ಟಿನ್ ಟೌನ್ನ ನಿವಾಸಿಯಾಗಿರುವ ಇವರು ವಿಶೇಷ ಚೇತನ. ತಮ್ಮ ಜೀವನಕ್ಕಾಗಿ ಬ್ಯಾಟರಿ ಅಂಗಡಿಯನ್ನ ಇಟ್ಟುಕೊಂಡಿದ್ರು. ಆದ್ರೆ ಅಂಗಡಿ ಪಾದಚಾರಿ ಮಾರ್ಗದಲ್ಲಿದೆ ಎಂದು ಆರೋಪಿಸಿ ಬಿಬಿಎಂಪಿ ಅಂಗಡಿಯನ್ನ ನೆಲಸಮಗೊಳಿಸಿದೆ. ಏನು ಮಾಡ್ತಾರೆ, ಸುಮ್ಮನೆ ಬಂದುಬಿಟ್ಟು ಈ ಜಾಗದಲ್ಲಿ ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡಿಬಿಟ್ಟು ಡೆಮಾಲಿಷನ್ ಮಾಡಿಬಿಟ್ರು, ಬಂದು ಹೊಡೆದಾಗ್ಬಿಟ್ರು. ಇವಾಗ ನಾನು ಕೋರ್ಟಿಗೆ ಹೋಗಿದ್ದೆ, ಕೋರ್ಟಿಂದ ನನಗೆ ನ್ಯಾಯ ಸಿಕ್ಕಿದೆ. ಇವಾಗ ಏನು ಹೇಳಿದ್ದಾರೆ ಕೋರ್ಟಿಂದ, ನೀನು ಅಲ್ಲಿ ಎಷ್ಟು ಮೆಜರ್ಮೆಂಟ್ ನಾವು ಕೊಟ್ಟಿದ್ದೀವಿ ಅಷ್ಟು ಮೆಜರ್ಮೆಂಟ್ ತಗೊಳ್ಳಿ. ಹೈಕೋರ್ಟ್ನಲ್ಲಿ ಕೇಸ್ ಗೆದ್ದ ನಿತ್ಯಾನಂದ. ಬಿಬಿಎಂಪಿ ಅಧಿಕಾರಿಗಳಿಗೆ ಬಿಗ್ ಶಾಕ್. ತಮಗಾದ ಅನ್ಯಾಯವನ್ನ ಪ್ರಶ್ನಿಸಿ ನಿತ್ಯಾನಂದ ಕಾನೂನು ಹೋರಾಟ ಮಾಡಿದ್ರು. ಇದೀಗ ಹೈಕೋರ್ಟ್ ತೀರ್ಪು ಬಂದಿತ್ತು. ಅಂಗಡಿ ಇದ್ದ ಜಾಗ ನಿತ್ಯಾನಂದರಿಗೆ ಸೇರಿತ್ತು. ಧ್ವಂಸ ಮಾಡಿದ್ದಕ್ಕೆ ಎಂದು ಹೈಕೋರ್ಟ್ ಪ್ರಶ್ನೆ ಮಾಡಿದೆ. ಇಷ್ಟಾದರೂ ಸಮಸ್ಯೆ ನಿಂತಿಲ್ಲ. ಕಾರಣ ಅದೇ ಜಾಗದಲ್ಲಿ ಮತ್ತೆ ನೆರೆಮನೆಯವರು ಕಾರ್ ಪಾರ್ಕಿಂಗ್ ಮಾಡ್ತಿದ್ದಾರೆ. ಕಾರೆಲ್ಲ ಟೋ ಮಾಡಿಬಿಟ್ಟು ಎಟ್ಬಿಟ್ಟು ಕೆಲಸ ಮಾಡೋಕ್ಕೂ ನನ್ನನ್ನು ಬಿಡ್ತಾ ಇಲ್ಲ. ಮುನಿರಾಜು, ಮಂಜುಲಾರ್, ಚಾರ್ಲ್ಸ್ ಇವರು ಇಲ್ಲಿ ಬಂದರೆ ಜಗಳಕ್ಕೆ ಬರ್ತಾರೆ. ನಮ್ಮನ್ನ ಯಾರು ಬಂದ್ರೂ ನನಗೆ ಸಗಾಯ ಹ್ಯಾಂಡಿಕ್ಯಾಪ್ ಬರೋರಿದ್ರೆ ನಂದು ಯಾವ್ದು ಸುಳ್ಳು ಹೇಳ್ಕೊಂಡು ಈ ಮನೆ ಇದೆ ಆ ಮನೆ ಇದೆ ಅಂತ ಹೇಳ್ಬಿಟ್ಟು ನನಗೆ ಎದುರಿಗೆ ತೋರಿಸ್ತಾ ಇದ್ದಾರೆ. ಹೈಕೋರ್ಟ್ ಆದೇಶವಿದ್ದರೂ ನೆರೆಯ ಮನೆಯವರು ಜಾಗ ಬಿಟ್ಟು ಕೊಡ್ತಿಲ್ಲ. ಇದು ಬಿಬಿಎಂಪಿ ಜಾಗ. ಬಿಬಿಎಂಪಿ ಅವರು ಬಂದು ಸ್ಕೆಚ್ ಹಾಕಿ ಕೊಡಲಿ, ಬಿಟ್ಟು ಕೊಡ್ತೇವೆ ಎನ್ನುತ್ತಿದ್ದಾರೆ. ಏನು ಹೇಳ್ತಾ ಇರೋದು, ಬಿಬಿಎಂಪಿ ಬಂದು ಮಾರ್ಕ್ ಮಾಡಿಬಿಟ್ಟು ಹೋಗ್ಲಿ ಕೇಳ್ತಾರೆ. ನಾವು ಗಾಡಿ ತೆಗಿಯೋಕ್ಕೆ ರೆಡಿ ಆಗಿದ್ದೀರಿ, ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಇಲ್ಲ, ಫಸ್ಟ್ ಅವ್ರ ಡೋರ್ ಎದುರುಗಡೆನೇ ಇತ್ತು. ಕಳೆದ 15 ದಿನಗಳಿಂದ ನಿತ್ಯಾನಂದ ಹೋರಾಟ ಮಾಡ್ತಿದ್ದಾರೆ. ನನ್ನ ಜಾಗ ನನಗೆ ಬೇಕು ಅಂತ ಪರದಾಡ್ತಿದ್ದಾರೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಆ ವ್ಯಕ್ತಿ ಪಾಪ ವಿಶೇಷ ಚೇತನ. ಹೊಟ್ಟೆಪಾಡಿಗಾಗಿ ಪೆಟ್ಟಿಗೆ ಅಂಗಡಿ ಇಟ್ಕೊಂಡು ಜೀವನ ಸಾಗಿಸ್ತಾ ಇದ್ರು. ಆದರೆ ಈಗ ಆ ಹೊಟ್ಟೆಪಾಡಿಗೆ ಕಲ್ಲು ಬಿದ್ದಿದೆ. ಕೋರ್ಟ್ನಿಂದ ನ್ಯಾಯ ಸಿಕ್ಕರೂ ಕೂಡ ಆ ವ್ಯಕ್ತಿಯ ಪರದಾಟ ಮಾತ್ರ ತಪ್ಪಿಲ್ಲ. ಹೊಟ್ಟೆ ಬಟ್ಟೆಗೆ ಇದ್ದಿದ್ದೇ ಇದೊಂದೇ ಪೆಟ್ಟಿಗೆ ಅಂಗಡಿ. ಅದು ನೆಲಸಮವಾಗಿದ್ದು ವಿಶೇಷ ಚೇತನರೊಬ್ಬರ ಬದುಕು ಬೀದಿಗೆ ಬಿದ್ದಿದೆ. ಜೀವನ ಸಾಗಿಸೋಕೆ ಪರದಾಡುವಂತಾಗಿದೆ. ಬಿಬಿಎಂಪಿಯಿಂದ ಪೆಟ್ಟಿಗೆ ಅಂಗಡಿ ನೆಲಸಮ. ಅಂಗಡಿಗಾಗಿ ವಿಶೇಷ ಚೇತನನ ಹೋರಾಟ. ಇದು ನೋಡಿ ಲೈಸೆನ್ಸ್, ಇದು ಹೈಕೋರ್ಟ್ ಆದೇಶ, ಇದು ನನ್ನ ಜಾಗ. ಇದೇ ಜಾಗದಲ್ಲಿ 10 ವರ್ಷ ಪೆಟ್ಟಿಗೆ ಅಂಗಡಿ ಇಟ್ಟಿದ್ದೆ. ಹೀಗಂತ ಎಲ್ಲ ದಾಖಲೆ ತೋರಿಸ್ತಿರೋ ಇವರೇ ನಿತ್ಯಾನಂದ. ಆಸ್ಟಿನ್ ಟೌನ್ನ ನಿವಾಸಿಯಾಗಿರುವ ಇವರು ವಿಶೇಷ ಚೇತನ. ತಮ್ಮ ಜೀವನಕ್ಕಾಗಿ ಬ್ಯಾಟರಿ ಅಂಗಡಿಯನ್ನ ಇಟ್ಟುಕೊಂಡಿದ್ರು. ಆದ್ರೆ ಅಂಗಡಿ ಪಾದಚಾರಿ ಮಾರ್ಗದಲ್ಲಿದೆ ಎಂದು ಆರೋಪಿಸಿ ಬಿಬಿಎಂಪಿ ಅಂಗಡಿಯನ್ನ ನೆಲಸಮಗೊಳಿಸಿದೆ. ಏನು ಮಾಡ್ತಾರೆ, ಸುಮ್ಮನೆ ಬಂದುಬಿಟ್ಟು ಈ ಜಾಗದಲ್ಲಿ ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡಿಬಿಟ್ಟು ಡೆಮಾಲಿಷನ್ ಮಾಡಿಬಿಟ್ರು, ಬಂದು ಹೊಡೆದಾಗ್ಬಿಟ್ರು. ಇವಾಗ ನಾನು ಕೋರ್ಟಿಗೆ ಹೋಗಿದ್ದೆ, ಕೋರ್ಟಿಂದ ನನಗೆ ನ್ಯಾಯ ಸಿಕ್ಕಿದೆ. ಇವಾಗ ಏನು ಹೇಳಿದ್ದಾರೆ ಕೋರ್ಟಿಂದ, ನೀನು ಅಲ್ಲಿ ಎಷ್ಟು ಮೆಜರ್ಮೆಂಟ್ ನಾವು ಕೊಟ್ಟಿದ್ದೀವಿ ಅಷ್ಟು ಮೆಜರ್ಮೆಂಟ್ ತಗೊಳ್ಳಿ. ಹೈಕೋರ್ಟ್ನಲ್ಲಿ ಕೇಸ್ ಗೆದ್ದ ನಿತ್ಯಾನಂದ. ಬಿಬಿಎಂಪಿ ಅಧಿಕಾರಿಗಳಿಗೆ ಬಿಗ್ ಶಾಕ್. ತಮಗಾದ ಅನ್ಯಾಯವನ್ನ ಪ್ರಶ್ನಿಸಿ ನಿತ್ಯಾನಂದ ಕಾನೂನು ಹೋರಾಟ ಮಾಡಿದ್ರು. ಇದೀಗ ಹೈಕೋರ್ಟ್ ತೀರ್ಪು ಬಂದಿತ್ತು. ಅಂಗಡಿ ಇದ್ದ ಜಾಗ ನಿತ್ಯಾನಂದರಿಗೆ ಸೇರಿತ್ತು. ಧ್ವಂಸ ಮಾಡಿದ್ದಕ್ಕೆ ಎಂದು ಹೈಕೋರ್ಟ್ ಪ್ರಶ್ನೆ ಮಾಡಿದೆ. ಇಷ್ಟಾದರೂ ಸಮಸ್ಯೆ ನಿಂತಿಲ್ಲ. ಕಾರಣ ಅದೇ ಜಾಗದಲ್ಲಿ ಮತ್ತೆ ನೆರೆಮನೆಯವರು ಕಾರ್ ಪಾರ್ಕಿಂಗ್ ಮಾಡ್ತಿದ್ದಾರೆ. ಕಾರೆಲ್ಲ ಟೋ ಮಾಡಿಬಿಟ್ಟು ಎಟ್ಬಿಟ್ಟು ಕೆಲಸ ಮಾಡೋಕ್ಕೂ ನನ್ನನ್ನು ಬಿಡ್ತಾ ಇಲ್ಲ. ಮುನಿರಾಜು, ಮಂಜುಲಾರ್, ಚಾರ್ಲ್ಸ್ ಇವರು ಇಲ್ಲಿ ಬಂದರೆ ಜಗಳಕ್ಕೆ ಬರ್ತಾರೆ. ನಮ್ಮನ್ನ ಯಾರು ಬಂದ್ರೂ ನನಗೆ ಸಗಾಯ ಹ್ಯಾಂಡಿಕ್ಯಾಪ್ ಬರೋರಿದ್ರೆ ನಂದು ಯಾವ್ದು ಸುಳ್ಳು ಹೇಳ್ಕೊಂಡು ಈ ಮನೆ ಇದೆ ಆ ಮನೆ ಇದೆ ಅಂತ ಹೇಳ್ಬಿಟ್ಟು ನನಗೆ ಎದುರಿಗೆ ತೋರಿಸ್ತಾ ಇದ್ದಾರೆ. ಹೈಕೋರ್ಟ್ ಆದೇಶವಿದ್ದರೂ ನೆರೆಯ ಮನೆಯವರು ಜಾಗ ಬಿಟ್ಟು ಕೊಡ್ತಿಲ್ಲ. ಇದು ಬಿಬಿಎಂಪಿ ಜಾಗ. ಬಿಬಿಎಂಪಿ ಅವರು ಬಂದು ಸ್ಕೆಚ್ ಹಾಕಿ ಕೊಡಲಿ, ಬಿಟ್ಟು ಕೊಡ್ತೇವೆ ಎನ್ನುತ್ತಿದ್ದಾರೆ. ಏನು ಹೇಳ್ತಾ ಇರೋದು, ಬಿಬಿಎಂಪಿ ಬಂದು ಮಾರ್ಕ್ ಮಾಡಿಬಿಟ್ಟು ಹೋಗ್ಲಿ ಕೇಳ್ತಾರೆ. ನಾವು ಗಾಡಿ ತೆಗಿಯೋಕ್ಕೆ ರೆಡಿ ಆಗಿದ್ದೀರಿ, ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಇಲ್ಲ, ಫಸ್ಟ್ ಅವ್ರ ಡೋರ್ ಎದುರುಗಡೆನೇ ಇತ್ತು.